ಇಲ್ಲಿ ನೋಡಿ ಮೀನುಗಳಿದ್ದಾವೆ. ಲಲಿತ ಉದ್ಯಾನದಲ್ಲಿ ನೋಡಿ ಬಣ್ಣ ಬಣ್ಣದ ಮೀನುಗಳಿದ್ದಾವೆ. ಕಸವನ್ನು ಇಲ್ಲಿ ಹಾಕಿರಿ ನಮ್ಮ ಫ್ರೆಂಡ್ ಹೇಳ್ತಿದ್ರು ನೋಡಿ. ಮಾಡ್ಬೇಕಾ ವಿಡಿಯೋ? ಹಾಂ ಸ್ನೇಹಿತರೆ, ನಾನು ಹೀಗೆ ಧರ್ಮಸ್ಥಳದ ಲಲಿತ ಉದ್ಯಾನದಲ್ಲಿ ಅಡ್ಡಾಡ್ತಿದ್ದಾಗ ಅಲ್ಲಿ ಉತ್ತರ ಕರ್ನಾಟಕದ ಗಂಗಾವತಿಯಿಂದ ಬಂದಂಥ ಒಂದು ಇಬ್ಬರು ನನ್ನ ನೋಡಿದರು. ವ್ಲಾಗ್ ಮಾಡಬೇಕು, ನಿಮ್ಮದು ವೀಡಿಯೋ ಮಾಡಬೇಕಾ ಅಂತ ಕೇಳಿದರು. ನಾನು ಖುಷಿಯಿಂದ ಅವರಿಗೆ ಕೊಟ್ಟೆ. ನೋಡಿ ಹೇಗೆ ವೀಡಿಯೋ ಮಾಡಿದ್ದಾರೆ ಅಂತ. ಹಂಗೆ ಬನ್ನಿ ಮೊನ್ನೆ ಓಕೆನಾ? ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಶಿಲ್ಪ, ಓಲ್ಡ್ ಶಿಲ್ಪಕಲೆ ಎಲ್ಲ ಹಳೆಯ ಪ್ರತಿಮೆ ಯಾವ ಕಾಲದ್ದು ಗೊತ್ತಿಲ್ಲ. ನೋಡಿ ಇಲ್ಲಿ ಇಷ್ಟು ಶತಮಾನಗಳ ಹಿಂದಿನ ಪ್ರತಿಮೆ ಇದೆಲ್ಲ. ನೋಡಿ ನೋಡಿ ಇದನ್ನು ಕೆತ್ತಿದವರು ಯಾರೋ, ಇದು ಇದ್ದಿದ್ದ ಸ್ಥಳ ಯಾವುದು? ನಮ್ಮ ತಾತನ ಮುತ್ತಾತಂದಿರನ್ನೆಲ್ಲ ನೋಡ್ಬಿಟ್ಟಿದೆ ಇದು ಈ ಶಿಲ್ಪಕಲೆ. ಎಷ್ಟೋ ಶತಮಾನಗಳ ಹಿಂದಿನ ಶಿಲ್ಪಕಲೆ. ಒಂದ್ಸರಿ ಮುಟ್ಟುಬಿಡೋಣ, ಆಗ ರೋಮಾಂಚನನೇ ಬೇರೆ. ಇದು ಭೂಮಿಯನ್ನು ನೋಡಿದಷ್ಟು ನಾವು ನೋಡಿಲ್ಲ. ಒಂದು 100 ವರ್ಷ ಹಿಂದೆ ಎದ್ದಿರ್ಬೋದಲ್ಲ? ಇಲ್ಲೇ ಇಲ್ಲೇ ರಿಸರ್ಚ್ ಸಿಕ್ಕಿರ್ತಾವಲ್ಲ, ಹಾಂ, ಅಂಥವು ಸರೌಂಡಿಂಗ್ ಸಿಕ್ಕಿ ತಗೊಂಬಂದು ಇಲ್ಲಿ ಸಿಕ್ಕಿದ್ರು. ಒಂದು 100-200 ವರ್ಷ ಹಿಂದೆ ಇರುತ್ತೆ ಇದೆಲ್ಲ ಅಲ್ಲ? ಭಾಳ 100-200 ವರ್ಷ ಹಿಂದಿತ್ತು. ಅಲ್ಲೆಲ್ಲ ರಥಗಳಿದೆಯಂತೆ ಅಲ್ಲಿ ಆ ಕಡೆ. ಹಾಂ, ಏನೋ ಹಂಪೆ ಅವರು ರಾಜ ಮಹಾರಾಜರೆಲ್ಲ ಕೊಟ್ಟಿರೋದು. ಇಲ್ಲ ತುಂಬ ಇದೆ. ಇದೊಂದು ಹೆಂಗಿದೆ ನೋಡಿ ಕೆತ್ತನೆ ಅಲ್ಲ? ಕಲ್ಲು ಕಲ್ಲು ಒಂದೇ ಕಲ್ಲಿಂದ ಮಾಡಿ ಸೂಕ್ಷ್ಮವಾಗಿ ಹೋಗಿ ಎಂತ ಉಳಿ ಬಳಸಿರ್ಬೋದು. ಹೌದು, ಪೂರ್ತಿ ಸೂಕ್ಷ್ಮವಾಗಿ ಒಂದೇ ಕಲ್ಲು. ಅದು ಒಂದೇ ಕಲ್ಲಲ್ಲಿ ಈ ತರ ಮಾಡಿರೋದು ಇರ್ಬೋದು. ಅದು ಇಡೀ ಮೂರ್ತಿ ಮಾಡೋದಕ್ಕೆ ಎಲ್ಲರ ಒಂದು ಪಾರ್ಟ್ಸ್ ಹೋಗ್ಲೇಬೇಕಾಗತ್ತ, ಆದ್ರೆ ಹೋಗಿಲ್ಲ ನೋಡೋದು. ಇವು ಹಾಳಾಗಿದ್ವು ಇವೆಲ್ಲ. ಅಲ್ಲ ಹಾಳಾಗಿದ್ದು ಕರೆಕ್ಟ್. ಮತ್ತೆ ನೋಡಿ ಈ ಶಿಲ್ಪಕಲೆ ಒಂದು ಕಾಳಿದೇವಿಯ ಶಿಲ್ಪ ಇದೆ. ಈ ಶಿಲ್ಪ ಎಷ್ಟು ವರ್ಷ ಹಿಂದಿನದ್ದು. ಈ ಮೂರ್ತಿ, ಕಲ್ಲಿನ ಮೂರ್ತಿ ಎಷ್ಟು ಮಳೆಗಳನ್ನು ನೋಡಿದೆ, ಎಷ್ಟು ಜನ್ರೇಷನನ್ನು ನೋಡಿದೆ. ಗತ ವೈಭವವನ್ನು ಸಾರಿ ಹೇಳ್ತಾ ಇದೆ ಈ ಶಿಲೆಗಳು ನೋಡಿ. ನೋಡಿ ಈ ಶಿಲೆ ಕೂಡ ಹಾಗೆ, ಕಲ್ಲಿನ ಶಿಲೆ. ಅದೆಷ್ಟೋ ಶತಮಾನಗಳ ಹಿಂದಿನ, ಅದೆಷ್ಟೋ ವರ್ಷಗಳ ಹಿಂದಿನ ಶಿಲ್ಪಕಲೆ ಇದು, ಕೆತ್ತಿರೋದು. ಸುಮಾರು ಹಲವಾರು 100 ವರ್ಷಗಳ ಹಿಂದಿನ ಶಿಲ್ಪ ಇದು ನೋಡಿ. ಇಂಥ ಒಂದು ಸಂಗ್ರಹ ಒಂದು ಅಪರೂಪವಾದಂತಹ ಒಂದು ವಿಷಯ ಇದೆಲ್ಲ ನೋಡಿ. ಸುಂದರವಾಗಿದೆ. ಇವೆಲ್ಲ
ಇವೆಲ್ಲ ನಮ್ಮ ತಾತಂದಿರ ಮುತ್ತಾತಂದಿರನ್ನೆಲ್ಲ ನೋಡ್ಬಿಟ್ಟಿದೆ ಈ ಶಿಲ್ಪಕಲೆ, ಈ ಶಿಲಾಮೂರ್ತಿ ಎಲ್ಲ. ನೋಡಿ ನಟರಾಜ ಶಿಲಾಮೂರ್ತಿ, ನೋಡಿ ಮಹಾಗಣಪತಿ ಮೂರ್ತಿ. ಮಂಜೂಷಾ ಮ್ಯೂಸಿಯಂ ಅಲ್ಲಿ ಆ ಕಡೆ ಇದೆ ಅನಿಸುತ್ತೆ ನೋಡಿಯಾ. ಇದ್ರ ಬಗ್ಗೆ ಮಾಹಿತಿ ನಂಗೆ ಅಷ್ಟೊಂದಿಲ್ಲ, ಈ ಥರ ನಾನು ಹೇಳ್ತಿದ್ದೆ. ಈಗ ಇದೆಷ್ಟು ಶತಮಾನಗಳ ಹಿಂದಿನದು ನೋಡಿ. ಇದು ಜೈನ ತೀರ್ಥಂಕರರಿಗೆ ಸಂಬಂಧಪಟ್ಟಂಥ ಶಿಲೆಗಳಿವೆಲ್ಲ. ನನಗೂ ಕೂಡ ಮಾಹಿತಿ ಇಲ್ಲ. ಇದೆಷ್ಟೋ ನೂರಾರು ವರ್ಷಗಳ ಹಿಂದಿನ ಶಿಲಾಮೂರ್ತಿ. ಇದನ್ನು ಸರಿ ಮುಟ್ಟುಬಿಡೋಣ, ಆಗ ರೋಮಾಂಚನನೇ ಬೇರೆ. ಇದನ್ನು ಕೆತ್ತಿದವರು ಯಾರೋ, ಅದೆಷ್ಟು ವರ್ಷಗಳ ಹಿಂದಿನ ಶಿಲಾಮೂರ್ತಿ, ಯಾರ್ಯಾರನ್ನೆಲ್ಲ ನೋಡಿಬಿಟ್ಟಿದೆ ಇದು. ಅದೆಷ್ಟು ತಲೆಮಾರುಗಳನ್ನು ನೋಡಿದೆ. ಈ ಶಿಲಾಮೂರ್ತಿಯ ಮುಂದೆ ನಾವೆಲ್ಲ ಏನು ನೋಡಿ. ಒಂದು ಸಾರಿ ಮುಟ್ತೀನಿ ನೋಡಿ, ಏನೋ ರೋಮಾಂಚನ. ಕೃಷ್ಣದೇವರಾಯನ ಆ ಟೈಮ್ನ ಕಾಲದ ಶಿಲಾಮೂರ್ತಿ ಇರ್ಬೋದೇನೋ, ಅಷ್ಟು ವರ್ಷಗಳ ಹಿಂದಿದ್ದು. ಭಾಳ ರೋಮಾಂಚನ ಆಗುತ್ತೆ. ನೀವು ಕೂಡ ಧರ್ಮಸ್ಥಳಕ್ಕೆ ಬಂದರೆ ಲಲಿತೋದ್ಯಾನದಲ್ಲಿ ಒಮ್ಮೆ ಭೇಟಿ ಕೊಡಿ. ಇಂಥ ಶಿಲಾಮೂರ್ತಿಗಳನ್ನು ನೀವು ನೋಡ್ಬೋದು. ಇದು ಎಲ್ಲ ಜೈನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳಿವೆಲ್ಲ ನೋಡಿ. ಬಾಹುಬಲಿ ಮೂರ್ತಿ. ಇದೇನೋ ಕಥೆಯನ್ನು ಸಾರುವಂಥ ಶಿಲಾಮೂರ್ತಿ, ಯಾವುದು ಗೊತ್ತಾಗ್ತಿಲ್ಲ ನನಗೆ. ಇದೇ ನೋಡಿ ಲಲಿತೋದ್ಯಾನ. ಬ್ಯೂಟಿಫುಲ್ ಆಗಿದೆ. ಗಾರ್ಡನ್ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಅದೇ ವಸಂತ ಮಹಲ್, ಮಂಜಯ್ಯ ಹೆಗ್ಗಡೆ ಕಲಾಭವನ. ಅಂದರೆ ಕಲ್ಚರಲ್ ಇವೆಂಟ್ ಎಲ್ಲ ಅಲ್ಲೂ ಕೂಡ ನಡೀತದೆ ನೋಡಿ. ಇಲ್ಲಿಂದ ಶ್ರೀ ಕ್ಷೇತ್ರ ಹೇಗೆ ಕಾಣ್ತದೆ.
ಧರ್ಮಸ್ಥಳದಲ್ಲಿರೋ ಒಂದು ವಿಮಾನ ನೋಡಿ. ವಿಮಾನ ವಿಮಾನ ನೋಡಿ ಧರ್ಮಸ್ಥಳದಲ್ಲಿರುವ ವಿಮಾನ. ಸ್ನೇಹಿತರೆ, ಇದು ಅಮೃತವರ್ಷಿಣಿ ಕಲಾಭವನ. ಅಲ್ಲೇನೋ ಫಂಕ್ಷನ್ ಆಗ್ತಾಯಿದೆ. ನಾವು 2007ರಲ್ಲಿ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ಅಮೃತ ಮಹೋತ್ಸವ ನಡೆದ ಕ್ಷಣದಲ್ಲಿ ಅಬ್ದುಲ್ ಕಲಾಂ ಅವರು ಇದೇ ಸಮಾರಂಭದಲ್ಲಿ ಬಂದಾಗ ನಾವಿಲ್ಲಿದ್ದೇವೆ ನೋಡಿ. ಇದೇ ಸಮಾರಂಭದಲ್ಲಿ, ಇದೇ ಸಭಾಭವನದಲ್ಲಿ ಅವರು ಭಾಷಣ ಮಾಡಿದ್ದು. ಆಗ ಹೀಗಿರಲಿಲ್ಲ ಅಮೃತವರ್ಷಿಣಿ, ಇಲ್ಲಿ ಚೇಂಜಸ್ ಆಗಿದೆ. ಬೇಸಿಗೆ ಶಿಬಿರ ಏನೋ ಆಗ್ತಿದೆಯಾ ಅಂತ. ಹೌದೌದು, ಬೇಸಿಗೆ ಶಿಬಿರ. ಅಲ್ಲಿ ಸ್ಟೇಜಲ್ಲಿ ಇದ್ರು ಅಬ್ದುಲ್ ಕಲಾಂ. ಅವರು ಬಂದದ್ದು ಅಲ್ಲಿ ಒಬ್ಬ ಈಗ ಒಂದು ಬೆರಳು ತುದಿಯಲ್ಲಿ ಒಂದು ಹುಡುಗ ಇದ್ದಾನೆ ನೋಡಿ, ಅಲ್ಲಿ ಆಧಾರ್ಲಿ ಆಗಿ ಅಲ್ಲಿ ಹೀಗೆ ಮೇಲೆ ಹತ್ತಿ ಹೋಗಿದ್ರು. ನಾವಿಲ್ಲಿದ್ದೆವು, ಮತ್ತು ಅಲ್ಲಿಗೆ ಹೋಗಿ ಅವರಿಂದ ಆಟೋಗ್ರಾಫ್ ತಗೊಂಡಿದ್ದೆ. ಮರೆಯಲಾಗದೆ ನೆನಪವೆಲ್ಲ. ಈಗ ಬೇಸಿಗೆ ಶಿಬಿರ ಆಗ್ತಾಯಿದೆ ಇಲ್ಲಿ. ಅಲ್ಲಿ ಕಾರು ನಿಲ್ಲಿಸಿದಾರಲ್ಲ ಆ ಜಾಗ, ಅಲ್ಲಿಂದ ತೆಗೆದ ನೆನಪು. ಆ ಕಾರು ಜಾಗದ ಹತ್ರ ಸ್ವಲ್ಪ ಮುಂದೆ ಅವರು ಆಟೋಗ್ರಾಫ್, ಅದೇ ಜಾಗದಲ್ಲಿ ಇಂಥ ನೆನಪು, ಅಲ್ಲೇ ಆಸ್ಪಾಸ್ನಲ್ಲಿ. ಇಲ್ಲಿ ನೋಡಿ ಕೆಲವು ರಥಗಳು ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರಕ್ಕೆ ಕೆಲವೊಂದು ರಥಗಳು ಕೊಟ್ಟಿದ್ದಾರೆ ನೋಡಿ, ಇಲ್ಲೇ ಸಂಗ್ರಹಿಸಿಟ್ಟಿದ್ದಾರೆ. ಭಾಳ ಹಿಂದಿನ ಹಳೇ ಕಾಲದ ರಥ. ಇಲ್ಲಿ ಬಂದು ಭಾಳ ವರ್ಷ ಆಯಿತು ಅಂತ ಕಾಣಿಸ್ತದೆ. ತುಂಬ ವರ್ಷಗಳ ಹಿಂದೆ ತಯಾರಾದಂಥ ರಥ ಇದು. 100 ವರ್ಷಗಳ ಹಿಂದಿನ ರಥ. ಇಲ್ಲಿ ಬರ್ತದೆ ನೋಡಿ. ಚಿಕ್ಕಮಗಳೂರು ಜಿಲ್ಲಾ ಹಿರೇಮಗಳೂರು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ರಥ ಅಂತೆ ನೋಡಿ. ಹಿಂದೆ ಇನ್ನೊಂದು ರಥ ಇದೆ ನೋಡಿ. ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅದರ ಹತ್ತಿರ ಇನ್ನೊಂದು ರಥ ಇದೆ. ಅಲ್ಲಿ ನೋಡಿ ಇನ್ನೊಂದು ರಥ. ಇದು ಶ್ರೀ ಅಮೃತೇಶ್ವರ ರಥ, ಕೋಟೆ, ಅರಕಲಗೂಡು, ಹಾಸನ ಜಿಲ್ಲೆಯ ರಥ ಇದು. ಭಾಳ ವರ್ಷದ ಹಿಂದಿನ ರಥ. ಹಾಸನ ಜಿಲ್ಲೆಯಿಂದ ತುಂಬ ರಥಗಳು ಬಂದಿದ್ದಾವೆ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಕೂಡ ಹಾಗೆ ಭಾಳ ವರ್ಷಗಳ ಹಿಂದಿನ ರಥ. ವೆಂಕಟರಮಣ ಸ್ವಾಮಿ ದೇವಾಲಯದ ರಥ, ಅರಸೀಕೆರೆ, ಹಾಸನ ಜಿಲ್ಲೆ. ಇದು ಬಳ್ಳಾರಿ ಜಿಲ್ಲೆಯ ಕೋಟೆ ಶ್ರೀ ಮಲ್ಲೇಶ್ವರ ಸ್ವಾಮಿ ರಥ ಇದು. ನೋಡಿ ಸ್ನೇಹಿತರೆ, ರಥಗಳು
ಗತಕಾಲದ ವೈಭವ ಸಾರುವ ರಥಗಳು ಸ್ನೇಹಿತರೆ. ಕ್ಷೇತ್ರದ ಕಾರಣಿಕವಾದಂತಹ ಅಣ್ಣಪ್ಪ ಸ್ವಾಮಿಯ ಪ್ರಸಾದ ತಗೊಂಡೆ. ನಿಮಗೆಲ್ಲರೂ ಒಳ್ಳೇದು ಮಾಡಿ ಅಣ್ಣಪ್ಪ ಸ್ವಾಮಿ. ಸ್ನೇಹಿತರೆ, ಅಂತೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಆಯಿತು. ಅಣ್ಣಪ್ಪ ಸ್ವಾಮಿಯ ಪ್ರಸಾದ ತಗೊಂಡೆ. ನೋಡಿ, ನಿಮ್ಮೆಲ್ಲರಿಗೂ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ಮತ್ತು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಕೆಲವೊಂದು ತಿಂಗಳು ಬಿಟ್ಟ ಮೇಲೆ ಕೂಡ ಬರ್ತೇನೆ. ಆಗ ಕೂಡ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ, ನೀವೆಲ್ಲರೂ ನೋಡಿರಂತೆ. ಆ ಕಡೆ ಬಾಹುಬಲಿ ಬೆಟ್ಟ ನೋಡಿ, ಅಲ್ಲಿ ಆ ಕಡೆ ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತು. ಅಲ್ಲಿ ಆ ಕಡೆ ಕಾಣಿಸ್ತಿದೆಯಾ ನೋಡ. ನೆಕ್ಸ್ಟ್ ಇನ್ನೊಮ್ಮೆ ಬಂದಾಗ ನಾನು ಹಾಕ್ತೀನಿ, ಬರ್ತೀನಿ. ಒಂದು 2-3 ತಿಂಗಳ ಒಳಗೆ ಬರ್ತೀನಿ, ಆಗ ತೋರಿಸ್ತೇನೆ. ಅಂತೂ ಧರ್ಮಸ್ಥಳ ಅಂದರೆ ಅದೊಂಥರ ಮನೆ ಇದ್ದಂಗೆ ನನಗೆ. ಪ್ರತಿ ಜಾಗ ಕೂಡ ಚಿರಪರಿಚಿತ. ಇಲ್ಲೆಲ್ಲ ಓಡಾಡಿದ್ದೆ ನಾನು 16-17 ವರ್ಷದಲ್ಲಿ. ನಾವೆಲ್ಲ ಹೋಗ್ತಾ ಬರ್ತಾ ಇರ್ತಿದ್ದೆವು. ಹಾಗಾಗಿ ಧರ್ಮಸ್ಥಳ ಅಂದರೆ ಒಂಥರ ಮನೆ ಇದ್ದಂಗೆ. ಹಾಗಾಗಿ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಮ್ಮೆ ಧರ್ಮಸ್ಥಳಕ್ಕೆ ಬಂದಾಗ ಇನ್ನು 3-4 ತಿಂಗಳಲ್ಲಿ ಬರಲಿಕ್ಕೆ. ಹಾಗಾಗಿ ಮತ್ತೊಮ್ಮೆ ಸಿಗೋಣ. ಮತ್ತು ಇಲ್ಲಿ ಇನ್ನಷ್ಟು ಹೊಸ ಹೊಸ ಸ್ಥಳಗಳಿದ್ದಾವೆ ಧರ್ಮಸ್ಥಳದಲ್ಲಿ. ಅದನ್ನು ಅಲ್ಲಿ ಆಮೇಲೆ ತೋರಿಸ್ತೀನಿ ಇನ್ನೊಮ್ಮೆ ಬಂದಾಗ.